ಈ ಅದೇನೋ ಇಡೀ ರೋಮ್ ಹತ್ತಿ ಉರಿಬೇಕಾದ್ರೆ ಅವನ ಯಾರೋ ಪಿಟೀಲ್ ಬಾರಿಸ್ಕೊಂಡಿದ್ಲಂತೆ. ನೀರೋ ಚಕ್ರವರ್ತಿ ಆ ಪರಿಸ್ಥಿತಿ. ಅವ್ರು ಏನಕ್ಕೆ ಬರ್ತಾ ಇದ್ದಾರೆ? ಯಾರೋ ಅವನು ಜೋಸಫ್, ತಮಿಳುನಾಡು ಜೋಸಫ್ ಅವರು ಏನಕ್ಕೆ ಬರ್ತಾ ಇದ್ದಾರೆ? CM ಅವರು ಏನು ಚರ್ಚೆಯಲ್ಲಿ ನೀವು ಬಂದು ಅವರು ವಿಧಾನಸೌಧಕ್ಕೆ ಬಂದು ನಮಗನ್ಸ್ತತೆ ಒಂದು 10 ರಿಂದ 15 ಕೋಟಿ ಖರ್ಚಾಗ್ತದೆ. ಯಾಕಂದರೆ ಫಿಲಮ್ ಆ್ಯಕ್ಟ್ರ್ ಅವರು ಸ್ವಲ್ಪ ಆ ಕಡೆ ತಮಿಳ್ ಬೆಲ್ಟ್ ಎಲ್ಲ ಜಾಸ್ತಿ ಇದೆ ನಮ್ಮ ಬೆಂಗಳೂರಲ್ಲಿ, ಆ ಕಡೆ ಅವರೆಲ್ಲ ಬರ್ತಾರೆ. ಅದರಿಂದ ಖರ್ಚಾಗ್ತೈತೆ, ಭಾಳ ಹಣ ಖರ್ಚಾಗ್ತೈತೆ ಸೆಕ್ಯೂರಿಟಿ ರೀಸನ್. ಬಂದ ಮೇಲೆ ಅವ್ರು ಬಂದು ಮೇಕೆದಾಟು ಯೋಜನೆಗೆ ನಂದೇನು ಸಮಸ್ಯೆ ಇಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಇಷ್ಟು ದಿನ ಕೇಂದ್ರ ಸರ್ಕಾರ ನಮಗೆ ಬೆಂಬಲ ಮಾಡ್ತಾ ಇಲ್ಲ ಅಂದರು. ಪಾರ್ಲಿಮೆಂಟಲ್ಲೇ ಅನೌನ್ಸ್ ಮಾಡಿಬಿಟ್ರು ನಮ್ಮ ಕೇಂದ್ರ ಸರ್ಕಾರ, ನಾವು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಿ, ಶುರು ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾರೆ. ವಿಜಯನ್ ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ, ಮೇಕೆದಾಟುಗೆ ನಮ್ಮ ವಿರೋಧ ಇದೆ, ಪ್ರೈಮ್ ಮಿನಿಸ್ಟರ್ಗೆ ಮಧ್ಯೆ ಪ್ರವೇಶ ಮಾಡಿ ಸ್ಟಾಪ್ ಮಾಡಬೇಕು ಅಂತೇಳಿ ಜೋಸಫ್ ಅವರು ಬರೆದಿದ್ದಾರೆ. ಸೊ ನೀವು ಬಂದು ಮೀಟಿಂಗ್ ಆದಮೇಲೆ ಕಾವೇರಿ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಬಂದಿದೆ ಈಗ ಟ್ರಿಬ್ಯುನಲ್ ಆರ್ಡ್ರು. ಸೊ ಬಂದು ನಿಮ್ಮ ಮೀಟಿಂಗ್ ಆಗಿ ಬೊಕ್ಕೆ ಕೊಟ್ಟು ಎಲ್ಲ ಫೋಟೋ ಶೂಟ್ ಆದಮೇಲೆ ತಮಿಳುನಾಡಿನ CM ಜೋಸಫ್ ಅವರು ಏನಂತ ಅನೌನ್ಸ್ ಮಾಡ್ತಾರೆ? ನಾನು ಮೇಕೆದಾಟಿಗೆ ಅಬ್ಜೆಕ್ಷನ್ ಮಾಡಲ್ಲ, 3500 ಕ್ಯೂಸೆಕ್ಸ್ ನೀರಿಗೆ ಇವಾಗ ಸದ್ಯಕ್ಕೇನು ಬೇಕಾಗಿಲ್ಲ, ಬೇಕಾದಾಗ ನಾನು ಕೇಳ್ತೀನಿ, ನಿಧಾನದಾಗ ಬಿಡಿ ಹೇಳ್ತಾರೆ ಅವರು. 100% ಹೇಳ್ತಾರೆ, ನಾವು ಮೇಕೆದಾಟಿಗೆ ವಿರೋಧ, ಒಂದು ಹನಿನೂ ಬಿಡಲ್ಲ, ನಾವು ಒಂದು ಹನಿ ನೀರೂ ಬಿಡಲ್ಲ, ನಾವು 3500 ಕ್ಯೂಸೆಕ್ಸ್ ನಮಗೆ ಎವ್ರಿ ಡೇ ಏನು ಬಿಡಬೇಕು ಅದು ಬಿಡಬೇಕು ಅಂತಾರೆ. ಅಷ್ಟಕ್ಕೆ ಅವ್ರು ಕರೆಸ್ಬಿಟ್ಟು ಉಗಿಸ್ಕೊಳಕ್ಕೆ, ನಾವು ಬೈಸ್ಕೊಳಕ್ಕೆ ಬೇಡ ಪದ ತೆಗೆದ್ಬಿಡಿ, ಬೈಸ್ಕೊಳಕ್ಕೆ ನಾವು ಕರೆಯೋದು ಆರಾಮ್ಸೆ. ನಿಮ್ಗೇನಾನ ನಾನು ಹೇಳಿದ್ದೀನಲ್ಲಪ್ಪ, ನಾನು ಹೇಳಿರೋದ್ರಲ್ಲಿ ಒಂದು ವರ್ಡ್ ಏನಾನ ಹೆಚ್ಚು ಕಮ್ಮಿ ಆದ್ರೂ ನನ್ನ ಪ್ರಶ್ನೆ ಮಾಡಿ, ಅವ್ರ ವಿರೋಧ ಮತ್ತೆ ಯಾಕೆ ಕರೆಸ್ತೀರಾ? ಅಲ್ಲ, ಸೌಹಾರ್ದ ಅಂದ್ರೆ ಏನು? ಕೊಟ್ಟು ತಗೊಳೋದು ಇರ್ಬೇಕಲ್ಲ. ಏನಾನ ಕೊಟ್ಟು ತಗೊಳೋದು ಏನಿದೆ ಇಲ್ಲಿ? ತಗೊಂತಾರ ಹೇಳಿ.